ಕೆಲಸ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದರು. ರಾಯರೆಡ್ಡಿಯವರ ಆರ್ಥಿಕ ಸ್ಥಿತಿ ಗಂಭೀರ ಇದೆ ಅಂತ ಹೇಳಿದರು. ಬಿ ಆರ್ ಪಾಟೀಲ್ ದುಡ್ಡು ಕೊಟ್ಟವ್ರಿಗಷ್ಟೇ ಮನಿ ಅಂತ ಹೇಳಿದರು. ರಾಜೀವ್ ಕಾಗೆ ಅವರಂತೂ ಏನೂ ಉಳಿಸಿಲ್ಲ ಸರ್ಕಾರದ್ದು. ಎನ್ ವೈ ಗೋಪಾಲಕೃಷ್ಣ ಅವರು, ಯಾರು ಇನ್ನೂ ಅನೇಕರಿದ್ದಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಣ್ಣನ ಹತ್ರ ದುಡ್ಡಿಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಅಂತ. ಕೇಂದ್ರ ಸರ್ಕಾರದ ಆರ್ಥಿಕ ಸ್ಥಿತಿ ಅತ್ಯಂತ ಚೆನ್ನಾಗಿದೆ. ಕರೆಕ್ಟಾಗಿ ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಕೊಡ್ತಾ ಇದ್ದೀವಿ ನಾವು. ಆದರೆ ಇವರು ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕೊಡಲ್ಲ. ನಮ್ಮ ರೆವಿನ್ಯೂ ಡೆಫಿಷಿಟ್ ಸಹಿತ ಫಸ್ಟ್ ಟೈಮ್ ವಿತೌಟ್ ಡೆಫಿಷಿಟ್ ಇದೆ. ಅಷ್ಟು ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸಶಕ್ತವಾದಂಥ ಒಂದು ಆರ್ಥಿಕ ಸ್ಥಿತಿ ಇದೆ. ಆದರೆ ರಾಜ್ಯ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನೋಡಿದರೆ ಭಾಳ ದುಃಖ ಅನ್ನಿಸ್ತದೆ. ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ. ಹಾಗಾಗಿ ಈ ಎಲ್ಲ ಘಟನೆಗಳನ್ನು ಮರೆಮಾಚಲಿಕ್ಕೆ ಕೋವಿಡ್ ವ್ಯಾಕ್ಸಿನ್ದ ವಿಷಯವನ್ನು ಎತ್ತಿ ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಒಂದು ದರಿದ್ರವಾದಂಥ ಒಂದು ಮಾನಸಿಕತೆ, ಮೆಂಟ್ಯಾಲಿಟಿ ಎಲ್ಲಿಗೆ ಬಂದಿದೆ ಅಂತಂದ್ರೆ, 64 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಸ್ವದೇಶಿ ವ್ಯಾಕ್ಸಿನ್ ಮಾಡಲಿಲ್ಲ. ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಈ ಮೊದಲು ಕೊಡ್ತಾ ಇದ್ರೋ ಎಲ್ಲ ವ್ಯಾಕ್ಸಿನ್ಗಳು ಇಂಪೋರ್ಟ್ ಆಗೇ ಬರ್ತಾ ಇದ್ವು. ಮತ್ತು ವಿದೇಶದಲ್ಲಿ 10, 20, 50 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರೋದು. ನಾವು ದೇಶೀಯ ವ್ಯಾಕ್ಸಿನನ್ನು ಡೆವಲಪ್ ಮಾಡಿ 240 ಡೋಸ್ಗಳನ್ನು ಕೊಟ್ಟಿವಿ ನಾವು. 140 ಡೋಸ್. ಸುಮಾರು 110-120 ಕೋಟಿ ಜನ ಇದನ್ನು ತೆಗೆದುಕೊಂಡಿದ್ದಾರೆ. 150 ದೇಶದಲ್ಲಿ ಇದನ್ನು ಕೊಟ್ಟಿದ್ದೀವಿ. ಆದರೆ ಈ ವ್ಯಾಕ್ಸಿನನ್ನು ಡಿಫೈಮ್ ಮಾಡಲಿಕ್ಕೆ ಹೋಗ್ತಾರೆ. ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಟ್ವೀಟ್ ಮಾಡಿ, ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಮೋದಿಯವರನ್ನು ವಿರೋಧಿಸುವ ಬರದಲ್ಲಿ ದೇಶದ ಸಾಧನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ದೇ ಆರ್ ಅಪೋಸಿಂಗ್ ನೇಷನ್ ಇಟ್ ಸೆಲ್ಫ್. ದೇಶದ ಸಾಧನೆಯನ್ನೇ, ಅಚೀವ್ಮೆಂಟ್ ಆಫ್ ದಿ ಮೋದಿ ವಿರೋಧ ಮಾಡ್ತೀರಾ ಮಾಡಿ. ಆದರೆ ಅಚೀವ್ಮೆಂಟ್ ಆಫ್ ಭಾರತ ಇದು. ಒಂದೇ ಒಂದು ವ್ಯಾಕ್ಸಿನ್ನ ಬಂದಿರಲಿಲ್ಲ. ಆ ವ್ಯಾಕ್ಸಿನನ್ನು ಇವತ್ತು ಯಾವುದೇ ಆಧಾರ ಇರಲಾರ್ದು, ವಿತೌಟ್ ಎನಿ ಬೇಸಿಸ್ 150 ದೇಶದಲ್ಲಿ ಈ ವ್ಯಾಕ್ಸಿನ್ ಹೋಗಿದೆ. 110 ಕೋಟಿ ಜನಕ್ಕೆ ಇದು ಅಡ್ಮಿನಿಸ್ಟರ್ ಆಗಿದೆ. ಇದೆಲ್ಲ ಆದ ನಂತರವೂ ಸಹಿತ ದೇಶದ ಒಂದು ಸಾಧನೆಯನ್ನು ಈ ರೀತಿ ಅಪಮಾನಗೊಳಿಸ್ತಾ ಇರುವಂಥದ್ದು ಒಂದು ರೀತಿಯ ದೇಶದ ಸೈಂಟಿಫಿಕ್ ಸಮುದಾಯಕ್ಕೆ ಮಾಡಿದಂಥ ಅಪಮಾನ ಇದು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಕನಿಷ್ಠ ಪಕ್ಷ ಈಗ ಅನೇಕ ತಜ್ಞರು ಈ ರೀತಿ ಆಗಿಲ್ಲ, ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಆಧಾರ ಇಲ್ಲ ಅಂತ ಹೇಳಿದ್ರೆ ಒಂದು ಮುಖ್ಯಮಂತ್ರಿಗಳು ಕ್ಷಮೆ ಕೊಡು. ಮೀಟಿಂಗು, ಆ ಮೀಟಿಂಗ್ದಲ್ಲಿ ನಮ್ಮ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮತ್ತು ಯಾರಿಗೇನಾದರೂ ಕೆಲವರಿಗೆ ಸಮಸ್ಯೆಗಳಿತ್ತು ಅದನ್ನು ಕರೆದು ಅವರಿಗೆಲ್ಲರಿಗೂ ನಾವು ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದ್ದೆ. ನೋಡಿ, ರವಿಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಏನು ಮಾಡ್ತಾ ಇದೆ, ಅವರು ಅಕಸ್ಮಾತ್ ಅದು ಅಂದ ತಪ್ಪಂತಂದರೆ FIR ಮಾಡಿದ್ದಾರೆ, ಎನ್ಕ್ವೈರಿ ಆಗಲಿ, ಒಮ್ಮೆಲೆ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಬೇಕಂತನ್ನುವಂಥದ್ದು ರೀತಿಯಲ್ಲಿ ಏನೋ ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟು ಮತ್ತು ಒತ್ತಾಯ ಮಾಡ್ತಾ ಇದೆ. ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ. ಅಲ್ರಿ, ಒಬ್ಬ ಅಡಿಷನಲ್ SP ಗೆ ಹೊಡೆಯಕ್ಕೆ ಹೋದ್ರು CM. ಅವಾಗೇನಾಗಿತ್ತು ನಿಮಗೆ? ಒಬ್ಬ IAS ಅಧಿಕಾರಿನ ಪಕ್ಕದಲ್ಲಿ ಯಾಕೆ ಕೂತಪ್ಪ ಅಂತ ಕೇಳಿದ್ರು ವೇದಿಕೆ ಮೇಲೆ. ಸಾಮಾನ್ಯವಾಗಿ ನಾನು ಇಷ್ಟು ಸತ್ಯ ನೋಡಿದ್ದೇನಪ್ಪ, DC ಗಳು ಕೂತಿರ್ತಾರೆ ವೇದಿಕೆ ಮೇಲೆ. ನೀನಿಲ್ಲ ಕೂಡ ಕೇಳಿದ್ರು ಅಂತ ಹೇಳಿ ಅಪಮಾನ ಮಾಡಿದರು. ಅವಾಗೇನಾಗಿತ್ತು? ಹಲವಾರು ಜನರಿಗೆ ಮುಖ್ಯಮಂತ್ರಿಗಳು ಅಪಮಾನ ಮಾಡಿದ್ದಾರೆ, ಅಧಿಕಾರಿಗಳಿಗೆ. ಅವಾಗೇನಾಗಿತ್ತು? ರವಿಕುಮಾರ್ ಆ ಸ್ಟೇಟ್ಮೆಂಟ್ಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟೀಕ ಅವರು ಹೇಳಿದ್ದು ತಪ್ಪು ಅಂತಾದರೆ ಎನ್ಕ್ವೈರಿ ಆಗಲಿ, FIR ಆಗಲಿ, ಅದೇನೋ
FIR ಆಗಿದೆ, ಅದ್ರದ್ದು FSL ಇತ್ಯಾದಿ ಆಗಲಿ, ತರಾತುರಿಯಲ್ಲಿ ಬಂಧಿಸಬೇಕು ಅಂಥೇಳಿ ಈ ಎಲ್ಲ ವಿಷಯಗಳನ್ನು ನಾನೇನು ಹೇಳಿದ್ನಲ್ಲ ಈಗ, ಇವರೆಲ್ಲ ಸ್ಟೇಟ್ಮೆಂಟು, IPL, ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ, ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕನ್ನುವಂಥ ಒಂದು ದುರುದ್ದೇಶ.